ಯಾರು? ಜಾನು. ಬಾನಕನ ಚೆಲ್ವಿ ಅತ್ತೆ, ಏನಾರ ಬೇಕಿತ್ತೆ? ಏನೂ ಇಲ್ಲಮ್ಮ. ಸಂತು ನಿನ್ನ ಹತ್ರ ಏನೋ ಮಾತಾಡಿದ್ನಂತೆ. ವೀಣಾ ಹೇಳಿದ್ಲು. ಅದನ್ನ ಕೇಳಿ ನನಗೂ ಬೇಜಾರಾಯ್ತಮ್ಮ. ನೀನೇನು ತಿಳ್ಕೋಬೇಡ ಚೆಲ್ವಿ, ಅವನ್ ಮೊದ್ಲಿಂದನೂ ಹಾಗೆ. ಅವನ್ಗೆ ಯಾರತ್ರ ಹೇಗ್ ಮಾತಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಅಯ್ಯ ಅತ್ತೆ, ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ? ನಂಗೇನು ಬೇಜಾರಿಲ್ಲ. ಇದು ನನ್ನ ಮನೆ. ನನ್ನ ಮನೆ ಅಂದಮೇಲೆ ಒಂದು ಮಾತು ಬರ್ತದೆ, ಒಂದು ಮಾತು ಹೋಯ್ತದೆ. ಅದಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ಆಯ್ತದ? ನಿಮ್ಮನ್ನು ನೋಡಿ ಕಲಿಯೋದು ಸ್ಯಾನೆ ಐತೆ. ಎಷ್ಟೇ ನೋವಿದ್ರು ನಗ್ನಗ್ತಾ ಅದನ್ನೆಲ್ಲ ಮರೆ ಮಾಚ್ಕೊಂಡಿರ್ತೀರಲ್ಲ, ಅದರಿಂದ ಕಲಿಯೋದು ಸ್ಯಾನೆ ಐತೆ. ಭಾವ ಹೇಳಿದ್ರಾಗೂ ಸತ್ಯ ಐತೆ. ನಮ್ಮನೆ ಅಂತ ಬಂದಮೇಲೆ ಎಲ್ಲರೂ ಹಂಚ್ಕೊಂಡೇ ಬಾಳ್ಬೇಕಲ್ವೇ? ಇಷ್ಟು ಕಡಿಮೆ ಸಮಯದಲ್ಲಿ ಎಲ್ಲರನ್ನೂ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯ ಚೆಲ್ವಿ. ನಿಜವಾಗ್ಲೂ ನಿನ್ನ ಸೊಸೆ ಅಂತ ಹೇಳ್ಕೊಳಕ್ಕೆ ಖುಷಿ ಆಗತ್ತೆ. ನನಗ್ ಗೊತ್ತು, ನೀನು ಸುಮ್ನಿರು. ಅತ್ತೆ, ಮನೆ ಖರ್ಚಿಗೆ ನಮ್ಮ ಕಡೆಯಿಂದ ತಗೊಳ್ಳಿ. ಅಯ್ಯೋ, ಈಗಲೇ ಇದೆಲ್ಲ ಏನು ಬೇಡಮ್ಮ. ಇದನ್ನ ನಿನ್ನ ಹತ್ರನೇ ಇಟ್ಕೋ. ಎಲ್ಲರೂ ಮನೆ ಖರ್ಚಿಗೆ ಅಂತ ಕೊಡ್ತಾರಲ್ಲ, ಆವಾಗ ಕೊಡುವಂತೆ. ಸರಿ ಅತ್ತೆ. ಭಾವನಾ, ಬಂದ್ಯಮ್ಮ? ಖುಷಿಯಲ್ಲಿ ಅದು ಚಿರಾಗ್ ಆಚೆ ಕಡೆನೇ ಆಡ್ತಿದ್ದ, ಅದಕ್ಕೆ ಅವಳನ್ನ ಅಲ್ಲೇ ಬಿಟ್ಟು ಬಂದೆ. ಓ ಅಲ್ಲಮ್ಮ, ಇಷ್ಟು ಬೇಗ ಬಂದಿದ್ಯಾ? ಅಮ್ಮ, ಕೆಲ್ಸಕ್ಕೆ ತುಂಬ ದಿನ ರಜಾ ಹಾಕೋಕ್ಕಾಗಲ್ಲ. ಅದು ಅಲ್ಲದೆ ಖುಷಿಗೆ ಸ್ಕೂಲ್ ಇದೆಯಲ್ಲ, ಅದಕ್ಕೆ ಬಂದ್ಬಿಟ್ಟೆ. ಜಾನು ಮನೆಗೆ ಹೋಗಿ ಬಂದೆಲ್ಲ, ಅದೇ ನನಗೆ ಖುಷಿ. ಹೌದು, ಏನಮ್ಮ ಇದೆಲ್ಲ? ಅಯ್ಯೋ, ಮರ್ತೇ ಬಿಟ್ಟೆ ನೋಡು. ಅಣ್ಣ ನೋಡಿಲಿ, ಜಾನು ನಿನಗೋಸ್ಕರ ಅಂತ ಸ್ಪೆಷಲ್ ಆಗಿ ಗಿಫ್ಟ್ ಕಳಿಸಿದಾಳೆ. ನಿನಗೇನೆ, ತಗೋ ತಗೋ. ಅಮ್ಮ, ಇದೇನಿದು ಅರ್ಥ ಆಗ್ತಿಲ್ಲ, ಸ್ವಲ್ಪ ಹೇಳ್ಕೊಡು. ಸ್ಕೂಲಲ್ಲಿ ಏನು ಮಾಡ್ತಾ ಇರ್ತೀಯ ನೀನು? ಗಮನ ಇಟ್ಟು ಕೇಳಿಸ್ಕೋಬೇಕು ತಾನೆ. ಇಲ್ಲಿ ಬಂದ್ಬಿಟ್ಟು ಅದು ಹೇಳ್ಕೊಡು ಇದು ಹೇಳ್ಕೊಡು ಅಂತೀಯ. ಏಯ್, ಯಾಕೆ ನನ್ನ ಮಗನ ಮೇಲೆ ರೇಗಾಡ್ತಿದ್ಯಾ? ಗೊತ್ತಿದ್ರೆ ಹೇಳ್ಕೊಡು, ಇಲ್ಲಾಂದರೆ ಸುಮ್ಮನೆ ಇರೋ. ಪಾಪದವನು ನನ್ನ ಥರನೇ ಅಲ್ಲ? ಹಾಂ, ಸಾರಿ ಕಣ, ಈಗ ನಂಗೆ ಅದ್ರ ಮೇಲೆ ಗಮನ ಕೊಡೋಕ್ಕೆ ಆಗಲ್ಲ. ಬೆಳಿಗ್ಗೆ ಹೇಳ್ಕೊಡ್ತೀನಿ, ಓಕೆನಾ? ಸರಿ ಸರಿ, ಮಲ್ಕೊ. ಬೇಗ ಬೇಗ ಎತ್ತಿಡ, ಮಲ್ಕೊ, ಲೇಟ್ ಆಗುತ್ತೆ. ಏ ವೀಣಾ, ಏನೇ ನೀನು ರಾತ್ರಿ ಆದಮೇಲೆ ಸಿಟ್ಟು ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ಬಿಟ್ಟಿದ್ಯಾ? ಏನಾಯ್ತು? ನನ್ನ ಮೇಲೆ ಮುನ್ಸ್ಕೊಂಡಿದ್ಯಾ? ಅಯ್ಯೋ ಇಲ್ಲ ರೀ, ನಿಮ್ಮ ಮೇಲೆ ಯಾಕೆ ಮುನ್ಸ್ಕೊಳ್ಳಿ ನಾನು? ಆ ಸಿದ್ದು ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ನಾನು ಮದುವೆಯಲ್ಲಿ ಹೇಗೆ ಬಾರಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ ನೀನು ಇನ್ನೇನೋ ಯೋಚನೆ ಮಾಡ್ಕೊಂಡು ಕೂತಿದ್ಯಾ? ನಿಮಗೆ ಯಾವಾಗ ನೋಡಿದ್ರು ಅದೇ ಯೋಚನೆ.
ಏನು ಗೊತ್ತಾ, ಆ ಸಿದ್ದು ಜಾತಕದಲ್ಲಿ ಏನೋ ದೋಷ ಇದೆಯಂತೆ. ಅವನು ಮದುವೆ ಮಾಡ್ಕೊಳ್ಳೋ ಹುಡುಗಿಗೆ ಕಂಟಕ ಇದೆಯಂತೆ. ಪಾಪ ಎರಡೂ ಮನೆಯವರು ಸೇರಿ ಅದ್ದೂರಿಯಾಗಿ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಈಗ ನೋಡಿದ್ರೆ ಹೀಗಾಯ್ತು. ಅದಕ್ಕೆ ಹೇಳಿದ್ದು, ಯಾವತ್ತು ಒಬ್ಬರಲ್ಲ ಇಬ್ಬರು ಜ್ಯೋತಿಷಿಗಳ ಹತ್ರ ಜಾತಕ ತೋರಿಸ್ಬೇಕು ಅಂತ. ಸುಮ್ಮನೆ ಆ ಇನ್ವಿಟೇಷನಿಗೆ ಖರ್ಚು ಮಾಡಿ ದುಡ್ಡೆಲ್ಲ ವೇಸ್ಟ್ ಆಗೋಯ್ತು. ನೀರಲ್ಲಿ ಹೋಮ ಮಾಡಿದಾಗ ಆಗುತ್ತೆ. ನೀವು ಏನೋ ಮದುವೆ ನಿಂತೇ ಹೋಯ್ತು ಅನ್ನೋ ಥರ ಹೇಳ್ತಿದ್ದೀರಪ್ಪ. ಅವರು ಕಂಟಕ ಇದೆ ಅಂದಿದ್ದಾರೆ ನಿಜ, ಹಾಗಂತ ಅದಕ್ಕೆ ಪರಿಹಾರನೂ ಹೇಳಿದಾರಂತೆ. ಅದನ್ನು ಮಾಡಿದ್ರೆ ಎಲ್ಲ ಸರಿ ಹೋಗುತ್ತಂತೆ. ಹಾಗಾದರೆ ಇದು ಪಕ್ಕಾ ಡ್ರಾಮಾ ಕಡೆ. ಜನರಿಗೆ ಈ ವಿಷಯ ಗೊತ್ತಾಗಿ ಇವ್ರ ಮೇಲೆ ಸಿಂಪತಿ ಬರಲಿ ಅಂತ ಮಾಡಿರೋ ಗಿಮಿಕ್ಕಿದು. ಇಂಥ ಕೊಳತೋಗಿರೋ ಆಲೋಚನೆ ಎಲ್ಲ ಬರೀ ನಿಮ್ಮ ತಲೆ ಮಾತ್ರ ಬರುತ್ತೆ ಅಲ್ಲ. ಅಲ್ಲ ರೀ, ಎರಡೂ ಮನೆಯವರು ಒಪ್ಪಿ ಮಾಡ್ತಾ ಇರೋ ಮದುವೆನಲ್ಲಿ ಗಿಮಿಕ್ ಏನ್ರಿ ಬಂತು? ಈ ಮದುವೆ ನಡೆಯೋದು ಎರಡು ಕುಟುಂಬಗಳ ಪ್ರತಿಷ್ಠೆ ವಿಚಾರ. ಒಬ್ಬರು ಮಾಜಿ ಎಮ್.ಎಲ್.ಎ, ಹಾಲಿ ಎಮ್.ಎಲ್.ಎ ಆಗ್ತಾರೆ. ಹಾಲಿ ಎಮ್.ಎಲ್.ಎ ಮುಂದೆ MP ಆಗ್ತಾರೆ. ಅದನ್ನೇ ಕಡೆ ನಾನು ಹೇಳ್ತಿರೋದು. ಈ ರಾಜಕಾರಣಿಗಳು ಸೀಟ್ ಗೆಲ್ಲಬೇಕು ಅಂತ ಏನು ಬೇಕಾದರೂ ಮಾಡ್ತಾರೆ. ಜನರ ಕಾನ್ಸಂಟ್ರೇಷನ್ ಬೇರೆ ಕಡೆ ತಿರುಗಬಾರ್ದು ಅನ್ನೋ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದು. ಅದು ಏನಂದ್ರೋ ಏನೋ, ಇವರಿಬ್ರು ರಾಜಕೀಯ ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ರ ಮನೆಯವ್ರಿಗೆಲ್ಲ ಬೇಜಾರಾಗಲ್ವೇನ್ರಿ? ತಮ್ಮ ಮಗಳ ಮದುವೆ ಹಿಂಗೆ ಮಾಡಬೇಕು, ತಮ್ಮ ಮಗನ ಮದುವೆ ಹಂಗೆ ಮಾಡಬೇಕು ಅಂತ ಮನೆಯವರೆಲ್ಲ ಆಸೆ ಇಟ್ಕೊಂಡಿರೋದಿಲ್ವಾ? ಆಸೆ ನೆರವೇರುತ್ತೆ ಕಡೆ. ಈಗ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ಗಿಂತ ಮುಂಚೆ ಒಂದು ದೊಡ್ಡ ಟ್ವಿಸ್ಟ್ ಕೊಟ್ಟು ಜನರಿಗೆ ಏನೇ ಆಗ್ಬಿಡುತ್ತೆ ಅನ್ನೋ ಬಿಲ್ಡಪ್ ಕೊಟ್ಟು ಕೊನೆಗೆ ಶುಭಮ್ ಅಂತ ಬೋರ್ಡ್ ಹಾಕ್ತಾರಲ್ಲ, ಹಾಗೆ ಇದು. ಇದೆಲ್ಲ ನಿನಗೆಲ್ಲ ಅರ್ಥ ಆಗುತ್ತೆ. ತಪ್ಪಕ್ಕೆ ಬಿದ್ಕ. ವೀಣಾ, ವೀಣಾ, ಈ ಇನ್ವಿಟೇಷನ್ ಖರ್ಚು ಮಾಡೋ ದುಡ್ಡನ್ನು ನಮಗೆ ಕೊಟ್ಟಿದ್ರೆ ಫಸ್ಟ್ ಅವ್ರು ಬಿಲ್ಡಿಂಗ್ ಕಟ್ಬೋದಿತ್ತಲ್ವಾ? ಈಗ ಒಂದು ಕೆಲಸ ಮಾಡ್ತೀನಿ, ಅವ್ರಿಗೆ ಫೋನ್ ಮಾಡ್ಬಿಟ್ಟು ಹೇಳ್ತೀನಿ, ನಿಮ್ಮ ಇನ್ವಿಟೇಷನ್ ಕಾರ್ಡೆಲ್ಲ ನಮ್ಮ ಯಜಮಾನ್ರು ಕೊಡಿ, ಅವ್ರು ಫಸ್ಟ್ ಫ್ಲೋರ್ ಕಟ್ಟಿಸ್ಕೋತಾರಂತೆ ಅಂತ. ಏನೋ ನೀನು ನಾನೊಂದು ಕಷ್ಟ ಹೇಳ್ಕೊತಿದ್ರೆ ತಮಾಷೆ ಮಾಡ್ತೀಯಾ? ಮತ್ತಿನ್ನೇನ್ರಿ, ಅವ್ರ ದುಡ್ಡು ಅವ್ರು ಹೆಂಗೆ ಬೇಕಾದರೂ ಖರ್ಚು ಮಾಡ್ಕೋತಾರೆ. ನಿಮ್ಗೆ ಏನ್ರಿ ಆಗಬೇಕು? ಸುಮ್ಮನೆ ಮದುವೆ ಮನೆಗೆ ಹೋದ್ವಾ, ಅಲ್ಲಿ ಚೆನ್ನಾಗಿ ಓಡಾಡ್ಕೊಂಡ್ವಾ, ಸಂಭ್ರಮದಲ್ಲಿ ಪಾಲ್ಗೊಂಡ್ವಾ, ಚೆನ್ನಾಗಿ ಊಟ ಮಾಡಿದ್ವಾ, ಮನೆಗೆ ಬಂದ್ವಾ ಅನ್ನೋದಿಲ್ಲ. ಯಾಕ್ರಿ ಬೇಕು ನಿಮ್ಗೆ ಊರು ಸಬ್ರಿ? ಬಿಳ್ಕೊಳ್ಳಿ ಸುಮ್ಮನೆ. ಇವಳೊಬ್ಳು ಸಿಡಕ್ ಮುಂದೆ ಸಿಂಗಾರಂ ಥರ ಆಡ್ತಾಳೆ ಯಾವಾಗಲೂ. ಬೇಬಿ, ಎಲ್ಲ ಸರಿ ಹೋಗ್ತದೆ ಅನ್ನೋಷ್ಟರಲ್ಲಿ ಆ ಪುರೋಹಿತರು ಬೇರೆ ಬಂದು ಏನೇನೋ ಹೇಳಿ ಹೆದರಿಸ್ತಾ ಇದ್ದಾರೆ. ನೀನು ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೋತಿದ್ಯಾ? ಇವಾಗ ಅವರೇನು ಮದುವೆ ಬೇಡ ಅಂತ ಹೇಳ್ತಿದ್ದಾರಾ? ಇಲ್ಲ, ಏನೋ ದೋಷ ಇದೆ, ಅದಕ್ಕೊಂದು ಪರಿಹಾರನೂ ಕೊಡ್ತೀನಿ ಅಂತ ಹೇಳಿದ್ರು ಅಷ್ಟೇ. ಇನ್ಯಾಕೆ? ಹರಿ, ಸಿದ್ದು ಮದುವೆಗೆ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಅನ್ಕೊಂಡಿದ್ದೆ, ಆದರೆ ಇವಾಗ ನೋಡು ಹೇಗಾಯ್ತು ಅಂತ. ನನಗೆ ಎಷ್ಟು ಬೇಜಾರಾಗ್ತದೆ ಗೊತ್ತಾ? ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ಏನೂ ಆಗಲ್ಲ. ಅಲ್ಲ, ನೀನೇ ಯಾವಾಗಲೂ ಹೇಳ್ತಿದ್ದೆ ಪಾಸಿಟಿವ್ ಆಗಿರು ಅಂತ. ಇವಾಗ ನೋಡಿದ್ರೆ ನೀನೇ ಹೀಗಾಡ್ತಿದ್ಯಲ್ಲ. ಏನು ಯೋಚನೆ ಮಾಡಬೇಡ, ಆರಾಮಾಗಿರು, ಎಲ್ಲ ಸರಿ ಹೋಗುತ್ತೆ. ಓಕೆ, ಬಾ ಕೂತು. ಈಗ ಹೇಳು, ಸಿದ್ದು ಮದುವೆಗೆ ಅದೇನೋ ದೊಡ್ಡದಾಗಿ ಗಿಫ್ಟ್ ಮಾಡಬೇಕು ಅಂತ ಹೇಳ್ತಿದ್ಯಲ್ಲ, ಏನು ಗಿಫ್ಟ್ ಕೊಡೋಣ? ಹಾಂ, ಏನು ಗಿಫ್ಟ್ ಮಾಡ್ಬೋದು? ನೀನು ಐಡಿಯಾ ಕೊಡು. ಒಂದು ಬ್ರೇಸ್ಲೆಟ್ ಗಿಫ್ಟ್ ಮಾಡಿಬಿಡೋಣ. ಆ ಬ್ರೇಸ್ಲೆಟ್ ಮೇಲೆ ನಿನ್ನ ಹೆಸರು ಹಾಕಿಸ್ಬಿಡೋಣ. ಆವಾಗ ನಿನ್ನ ತಮ್ಮಂಗೆ ಬ್ರೇಸ್ಲೆಟ್ ನೋಡಿದಾಗೆಲ್ಲ ನಮ್ಮ ಅಕ್ಕ ಕೊಡಿಸಿದ್ದು ಅಂತ ನೀನು ಜ್ಞಾಪಿಸ್ಕೊತಾನೆ ಇರ್ತಾನೆ. ಹೇಗೆ ಬೇಬಿ? ನಮ್ಮ ರೇಂಜ್ಗೆ ಬ್ರೇಸ್ಲೆಟ್ ಕಡಿಮೆ ಆಯಿತು ಅನ್ಸುತ್ತೆ. ಹಂಗಂತ್ಯ? ಏನು ಕೊಡ್ಬೋದು? ಹಾಂ, ಕಾರ್ ಗಿಫ್ಟ್ ಮಾಡಿಬಿಟ್ರೆ? ಹಾಂ, ಐಡಿಯಾ ಚೆನ್ನಾಗಿದೆ ಅಲ್ಲ? ಕಾರು ನನಗೆ ಗೊತ್ತಾಯ್ತು ನಿನಗಿಷ್ಟ ಆಯಿತು ಅಂತ. ಅದು ಪೂಜೆ ಎಲ್ಲ ಮುಗಿಲಿ, ಆಮೇಲೆ ಏನು ಗಿಫ್ಟ್ ಕೊಡಬೇಕು ಅಂತ ಸರಿಯಾಗಿ ಯೋಚನೆ ಮಾಡಿ ಡಿಸೈಡ್ ಮಾಡಿಬಿಡೋಣ. ಹಾಂ ಸರಿ. ಕಾರು
ದೇವ್ರೆ, ಈ 10 ಲಕ್ಷನ ಯಾರ ಹತ್ರಪ್ಪ ಸಾಲ ತಗೊಳ್ಳಿ, ಕಾಪಾಡಬೇಕಪ್ಪ. ಬಂದೆ ಬೇಬಿ. ಕಾರ್ ಅಂತೂ ಈ ವರ್ಷದ ಗಣೇಶನ ಹಬ್ಬ ಯಾವುದೇ ವಿಘ್ನ ಇಲ್ಲದೆ ನಿರ್ವಿಘ್ನವಾಗಿ ನೆರವೇರಿತು. ಒಳ್ಳೆ ಮನಸ್ಸಿಂದ ಮಾಡೋ ಯಾವ ಕೆಲಸಕ್ಕೂ ವಿಘ್ನ ಬರಲ್ಲ ರೀ, ಎಲ್ಲ ಒಳ್ಳೇದೇ ಆಗುತ್ತೆ. ಓ, ನನಗೇನದು ಗೊತ್ತೇ ಇಲ್ಲ ನೋಡು. ನಾವೇನು ಇವತ್ತಿಂದ ಗಣೇಶನ ಹಬ್ಬ ಮಾಡ್ತಿದ್ದೀವನ? ನಾವು ಚಿಕ್ಕವನಿದ್ದಾಗಿಂದನೂ ನಮ್ಮನೇಲಿ ಗಣೇಶನ ಕೂರಿಸ್ತಾ ಇದ್ದೀವಿ ಅನ್ನೋದನ್ನ ಮರಿಬೇಡ. ಅದರಲ್ಲೂ ಗಣೇಶನ ಹಬ್ಬ ಅಂದರೆ ಕಡುಬು, ಕರ್ಜಿಕಾಯಿ, ಮೋದಕ ಇದನ್ನೆಲ್ಲ ನೆನೆಸ್ಕೊಂಡ್ರೆ ಈಗಲೂ ಬಾಯಲ್ಲಿ ನೀರು ಬರುತ್ತೆ. ಅದು ಅಮ್ಮ ಯಾವಾಗ ಕೊಡ್ತಾಳೇನೋ, ಪೂಜೆ ಯಾವಾಗ ಮುಗಿಯುತ್ತೇನೋ ಅಂತ ಕಾಯ್ತಾ ಇರ್ತಿದ್ವಿ. ಏಯ್, ನಿಮ್ಮ ಚಿಕ್ಕಪ್ಪ ಹರೀಶ ಇದ್ದಾನಲ್ಲ, ಪೂಜೆಕ್ಕಿಂತ ಮುಂಚೆ 2 ಮೋದಕ ತಿಂದ್ಬಿಡ್ತಿದ್ದ. ಬರೀ ಅವ್ರು ಮಾತ್ರ ತಿಂತಿದ್ರಾ? ನೀವು ತಿಂತಾನೆ ಇರ್ಲಿಲ್ವಾ ಬಾವ? ನನಗೆ ಈ ಪೂಜೆ ಪುನಸ್ಕಾರ ಇದ್ರ ಮೇಲೆಲ್ಲ ಭಯಂಕರ ಭಕ್ತಿ ಜಾಸ್ತಿ. ನಾನು ತಿಂತಾ ಇರಲಿಲ್ಲಪ್ಪ. ಸಾಕು, ಸುಮ್ಮನೆ ಇರು. ಲಕ್ಷ್ಮಿಗೆ ಗೊತ್ತಾಗದೆ ಇರೋ ಹಾಗೆ ಮೋದಕ ತಿಂತ ಇದ್ದಲ್ವ? ನಿನಗೂ ನೋಡು, ಗಣೇಶನ್ ಥರ ಮೊಟ್ಟೆ ಬಂದಿರೋದೆ ಇವಾಗ. ಹರೀಶ ಮನೆಯಲ್ಲಿಲ್ಲ ಅಂತ ಅವನ ಮೇಲೆ ಹೇಳಕ್ ಬಂದ್ಬಿಟ್ಟಿದ್ಯಾ? ಸಾಕು. ನಾನು ಮೋದಕ ತಿಂದದಕ್ಕೆಲ್ಲ ಹೊಟ್ಟೆ ಬಂದಿರೋದು. ಈ ಮನೆಗೋಸ್ಕರ ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಾ ಇದ್ದೀನಲ್ಲ, ಅದಕ್ಕೆ ಹೊಟ್ಟೆ ಬಂದಿರೋದು. ಹೌದು ರೀ ಪಾಪ, ನಿಮಗೆ ಯಾವಾಗಲೂ ಕೆಲಸ ಮಾಡೋದ್ರ ಬಗ್ಗೆನೇ ಯೋಚನೆ. ಮಲ್ಕೊಂಡಿದ್ದಾಗೂ ಕೂಡ ದುಡಿಬೇಕು, ಚೆನ್ನಾಗಿ ಕೆಲಸ ಮಾಡಬೇಕು, ಸಂಪಾದನೆ ಮಾಡಬೇಕು, ಸಂಸಾರನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಲೋಚನೆನೇ ಇರುತ್ತೆ ಅಲ್ವಾ ರೀ? ಈ ಅಪ್ಪ ಅಮ್ಮ ಭಾವನ ಎಲ್ಲ ಬೆಳಗ್ಗೆನೇ ಗಣಪತಿ ಪೂಜೆ ಮಾಡಿ ಎಲ್ಲ ಹೊರಟ್ರಲ್ಲ, ಎಲ್ಲಿಗೆ? ಏನ್ರಿ ಹೊಸ್ದಾಗಿ ಕೇಳ್ತಿದ್ದೀರಾ? ಮನೇಲಿ ಗಣೇಶನ ಪೂಜೆ ಆದಮೇಲೆ 21 ಕಡೆ ಗಣೇಶನ ದರ್ಶನ ಮಾಡ್ಕೊಂಬರೋ ಪದ್ಧತಿ ನಮ್ಮ ಮನೇಲಿ ಯಾವಾಗಲೂ ಇದೆ. ಅದಕ್ಕೆ ಅತ್ತೆ ಮಾವ ಭಾವನ ಮತ್ತೆ ಖುಷಿನ ಕರ್ಕೊಂಡು ಗಣೇಶನ ದರ್ಶನ ಮಾಡೋಕೆ ಹೋಗಿದ್ದಾರೆ. ಓ ಹೌದಲ್ವಾ, ನಾನು ಮರ್ತೇ ಬಿಟ್ಟಿದ್ದೆ. ಅಲ್ಲ ಕಣೆ, ಇಲ್ಲೇ ಗಣಪತಿ ಇದೆ, ಇದಕ್ಕೆ 21 ನಮಸ್ಕಾರ ಮಾಡಿದ್ರೆ ಆಗಲ್ವಾ? ಅಲ್ಲಿ ಹೋಗಿ 21 ಗಣಪತಿ ನೋಡ್ಬೇಕಾ? ಏನ್ರಿ ಹೀಗೆ ಹೇಳ್ತೀರಾ? ಹಿರಿಯರು ಹಿಂದಿಂದ ಆಚರಿಸ್ಕೊಂಡ್ ಬಂದಿರೋ ಪದ್ಧತಿನ ಹಾಗೆಲ್ಲ ಬಿಡಕ್ಕಾಗತ್ತೇನ್ರಿ? ಅಷ್ಟೇ ಅಲ್ಲ, ಹಿರಿಯರು ಆಚರಿಸ್ಕೊಂಡ್ ಬಂದಿರೋ ಪದ್ಧತಿನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು, ಗೊತ್ತಾಯ್ತಾ? ಅಕ್ಕ, ವಯಸ್ಸಲ್ಲಿದ್ದಾರೆ ಅಂತಂದ್ರೆ ಒಂದ್ ಮಾತು, ವಯಸ್ಸಾದ್ಮೇಲೆ ಅತ್ತೆ ಯಾಕೆ ಈ ಥರ ಮಾಡ್ತಾರೆ? ಮೊದಲೇ ಈ ಹಬ್ಬ ಹರಿದಿನ ಅಂತ ಬಂದ್ಬಿಟ್ರೆ ಅತ್ತೆ ಉಪವಾಸ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಹೊರಗಡೆ ಹೋಗಿ ಸುತ್ತಾಡ್ಕೊಂಬಂದು ಸುಸ್ತಾದ್ರೆ ಯಾವ ದೇವರು ಬಂದು ನೋಡ್ಕೊಳಲ್ಲ, ನಾವೇ ನೋಡ್ಕೋಬೇಕು ತಾನೆ? ದೇವ್ರ ಬಗ್ಗೆ ಹಾಗೆಲ್ಲ ಹೇಳ್ಬಾರ್ದು ಸಿಂಚನ. ಇಷ್ಟಕ್ಕೂ ಅತ್ತೆ ಈ ರೀತಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತಿರೋದ್ರಿಂದಲೇ ನಾವೆಲ್ಲ ಚೆನ್ನಾಗಿರೋದು. ಈಗಲೂ ಅಷ್ಟೇ, ನಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತಾನೆ ಅತ್ತೆ ಗಣೇಶನ ದರ್ಶನಕ್ಕೆ ಹೋಗಿರೋದು. ಅಮ್ಮ, 21 ಗಣೇಶನ ಯಾಕೆ ನೋಡ್ಬೇಕು? ಅದಕ್ಕಿಂತ ಸ್ವಲ್ಪ ಕಡಿಮೆ ಅಥವಾ ಜಾಸ್ತಿ ಯಾಕೆ ನೋಡ್ಬಾರ್ದು? ನೋಡ್ಬಹುದು ಕಣ, ಆದ್ರೆ ಸಂಖ್ಯೆ 21ಕ್ಕೂ ಗಣೇಶನ್ಗೂ ಅವಿನಾಭಾವ ಸಂಬಂಧ ಇದೆ. 21ರಲ್ಲಿ ಬರೋ 2 ಮತ್ತೆ 1 ಕೂಡಿಸಿದಾಗ ಎಷ್ಟಾಗತ್ತೆ ಹೇಳು? 3 ಆಗತ್ತೆ. ಅದು ತಾರುಣ್ಯ, ಕ್ರಿಯಾಶೀಲತೆ, ನಿಷ್ಠೆ ಇವುಗಳನ್ನ ತೋರಿಸುತ್ತೆ.
ಅಷ್ಟೇ ಅಲ್ಲ, ನಮ್ಮಗಳ ನಡುವೆ ಮನಸ್ತಾಪ ಬರದೇ ಇರೋ ಹಾಗೆ ನಾವೆಲ್ಲರೂ ಒಬ್ರಿಗೊಬ್ರು ಹೊಂದ್ಕೊಂಡು ಹೋಗೋ ಬುದ್ಧಿನ ನಮ್ಮ ಮನಸ್ಸಲ್ಲಿ ಮೂಡೋ ಥರ ಮಾಡುತ್ತೆ. ಮಕ್ಕಳ ವಿಷಯ ಅಂತ ಬಂದಾಗ ಅವರಿಗೆ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸೋ ಥರ ಮಾಡುತ್ತೆ. ಅದಕ್ಕೆ ಯಾವಾಗಲೂ ಗಣೇಶನ ಮುಂದೆ 21 ಗರ್ಕೆ, 21 ಮೋದಕ, 21 ಕಡುಬು, 21 ಕರ್ಜಿಕಾಯಿ, ಹೀಗೆ ಎಲ್ಲನೂ 21 ಸಂಖ್ಯೆನಲ್ಲೇ ಇಡೋದು. ಇದು ನನಗೆ ಮೊದಲೇ ಗೊತ್ತಿದ್ದಿದ್ರೆ ನಾನು ಅಜ್ಜಿ ಜೊತೆ ಹೋಗಿ 21 ಗಣೇಶನ ದರ್ಶನ ಮಾಡ್ಕೊಂಡ್ ಬರ್ತಿದ್ದೆ. ಕರೆಕ್ಟ್ ಆಗಿದೆ ಕಣ. ತಾಯಿಗೆ ತಕ್ಕ ಮಗ. ಅವಳು ದೊಡ್ಡ ಜ್ಯೋತಿಷಿ, ನೀನು ಅವಳು ಅಸಿಸ್ಟೆಂಟ್. ಸತ್ತು ಸಾಕು, ಸುಮ್ಮನೆ ಇರೋ. ಮಕ್ಕಳಿಗೆ ದೇವರ ಮೇಲೆ ಭಯ ಭಕ್ತಿ ಇರಬೇಕು, ಇಲ್ಲ ಅಂದರೆ ನಿನ್ನಂಗೆ. ಏನಜ್ಜಿ ನೀನು ಎಲ್ಲಾದ್ರೂ ನನ್ ಬುಡಕ್ಕೆ ಬರ್ತೀಯಲ್ಲ? ಅಮ್ಮ, ನಾನು ಅಲ್ಲಿರೋ ಮೋದಕ ತಗೊಂಡು ತಿನ್ಲಾ? ಬೇಡ ಕಣೋ, ಹಾಗೆ ಗಣೇಶನ ಮುಂದೆ ನೈವೇದ್ಯಕ್ಕಿಟ್ಟಿರೋ ಪದಾರ್ಥಗಳನ್ನ ತಿನ್ನಬಾರ್ದು. ಪ್ರಸಾದ ತಿನ್ನಲಿ ಬಿಡಿ ಅಕ್ಕ, ಗಣಪತಿಗೆ ಮಕ್ಕಳಂದ್ರೆ ಇಷ್ಟ ಅಲ್ವಾ, ಅವ್ರು ತಗೊಂಡು ತಿಂದರೆ ಏನು ತಪ್ಪು? ಹಾಗಲ್ಲ, ಗಣೇಶನ ವಿಸರ್ಜನೆ ಆಗೋವರೆಗೂ ಅವನ ಮುಂದೆ ಇಟ್ಟಿರೋ ಪದಾರ್ಥಗಳನ್ನ ತಿನ್ನಬಾರ್ದು. ಅವೆಲ್ಲ ಗಣೇಶನಿಗೆ ಪ್ರಿಯವಾದ ತಿಂಡಿಗಳು. ಅದರಲ್ಲೂ ಗಣೇಶನಿಗೆ ಮೋದಕ ಅಂದರೆ ತುಂಬ ಇಷ್ಟವಾದ್ದು. ಅವನು ವಸ್ತುಗಳನ್ನ ಯಾರಾದರೂ ತಗೊಂಡ್ರೆ ಸುಮ್ಮನೆ ಬಿಡ್ತಾನಾ? ಅದರಲ್ಲೂ ಮಕ್ಕಳೇನಾದರೂ ತಗೊಂಡ್ರು ತಿಂದರೆ ಅವ್ರ ವಿದ್ಯೆಗೆ ವಿಘ್ನ ಬರುತ್ತೆ ಅಂತ ಹೇಳ್ತಾರಪ್ಪ. ಹೋಗ್ಲು ಬಿಡು ಬೇಡ, ಮಗು ತಿನ್ನೋದಕ್ಕೆ ಕೇಳ್ತಾ ಇದೆ, ಒಳಗಡೆ ಹೋಗಿ ಮೋದಕ ತಂದ್ಕೊಡೆ. ಹಾಗೆ ಕಡುಬು ತಗೊಂಡು ಬಾ, ಎಲ್ಲರೂ ತಿನ್ನೋಣ. ಅವ್ರು ಬರೋದು ಎಷ್ಟೊತ್ತಾಗುತ್ತೋ ಏನ. ಬೇಗ. ಆಯ್ತು ರೀ, ತಗೊಂಬರ್ತೀನಿ. ಅಜಯ್, ಎಲ್ಲೇ ಈ ಮನೆ ಹಿರಿ ಮಗ? ಮೊನ್ನೆ ಹೊಸದಾಗಿ ಗಂಡು ಹೆಣ್ಣು ಮದುವೆ ಆಗಿದಾರಲ್ವಾ, ಎಲ್ಲಿ? ಮದುವೆ ಆದಮೇಲೆ ಇದು ಮೊದಲನೇ ಹಬ್ಬ ಅಲ್ವೇನೋ, ಅದಕ್ಕೆ ಹೆಂಡ್ತಿನ ಕರ್ಕೊಂಡು ಮನೆಗೆ ಹೋಗಿದ್ದಾನೆ. ಹಾಗಾದ್ರೆ ಬರ್ತಾ ಚೆನ್ನಾಗಿ ತಿನ್ಕೊಂಡು ಎಲ್ಲ ತಗೊಂಡ್ಬರ್ತಾರೆ ಅನ್ಸುತ್ತಲ್ವಾ? ಸದ್ಯಕ್ಕೆ ನೀವೀಗ ಇದನ್ನ ಹೊಟ್ಟೆ ತುಂಬ ತಿನ್ನಿ, ಆಮೇಲೆ ಅವ್ನು ತರೋದನ್ನ ಕಣ್ ತುಂಬ ನೋಡೋರಂತೆ. ತಗೊಳ್ಳಿ. ತಗೊಳ್ಳೋ. ಅಮ್ಮ, ಮೋದಕ ತುಂಬಾ ಚೆನ್ನಾಗಿ ಮಾಡಿದ್ಯಾ. ನಾನೆಲ್ಲ ಕಣೋ ಮಾಡಿದ್ದು, ನಿಮ್ಮ ಅಜ್ಜಿ ಮಾಡಿದ್ದು. ಅದೇ ಅನ್ಕೊಂಡೆ ಇಷ್ಟೊಂದು ಚೆನ್ನಾಗಿದೆಯಲ್ಲ ಅಂತ. ಹಾಗಂತ ನಾನು ಮಾಡಿದ್ದನ್ನು ಇವನ್ ಇಷ್ಟಿಷ್ಟೇ ತಿಂದಿರೋ ಹಾಗೆ ನಾನಂತೂ ಯಾವತ್ತೂ ನೋಡಿಲ್ಲ. ಏ, ಸುಮ್ಮನೆ ತಮಾಷೆ ಹೇಳ್ದೆ ಕಡೆ. ಹಬ್ಬದ ದಿನ ಎಲ್ಲರೂ ಖುಷಿಯಾಗಿರ್ಲಿ ಅಂತ. ಅಪ್ಪ, ನೀನೇನಪ್ಪ ಇಲ್ಲಿ? ಮಂಗಳ, ಅದು ನೀನ್ ಓಡಿಸ್ತಿರೋ ಆಟ ಇದೇನಾ? ಸಂತು ಹೇಳ್ದ ನಿನ್ನೇನೋ ಕೆಲಸನ ತೆಗೆದು ಬಿಟ್ರಂತೆ. ಅಲ್ಲಪ್ಪ, ಅಷ್ಟು ದೊಡ್ಡ ಶೋರೂಮಲ್ಲಿ ಕೆಲಸ ಮಾಡ್ತಿದ್ದೆ, ಒಂದು ಚಿಕ್ಕ ಶೋರೂಮ್ ಆದ್ರೂ ಕೆಲಸ ಹುಡ್ಕೋಬೇಕಿತ್ತಾನೆ. ಅದ್ ಬಿಟ್ಬಿಟ್ಟು ನೀನೇನಪ್ಪ ಈ ರೀತಿ ರೋಡಲ್ಲಿ ಆಟೋ ಓಡಿಸ್ಕೊಂಡು, ಏನ್ ಕರ್ಮನೋ ಏನೋಪ್ಪ. ಹೋಗ್ಲಿ ಬಿಡು ಅಪ್ಪ, ಅದು ನನಗೆ ಒಂದು 5 ದಿನ ಬಾಗ್ನಕ್ಕೆ ಕರೆದಿದ್ದಾರೆ, ಪಾಪ ಡ್ರಾಪ್ ಮಾಡ್ಬಿಡು. ಇಲ್ಲಮ್ಮ, ಅದು ಲಕ್ಷ್ಮೀ ಭಾವನ 21 ಗಣಪತಿ ದರ್ಶನ ಮಾಡಬೇಕು ಅಂತ ಬಂದಿದ್ದಾರೆ. ಒಳಗಡೆ ಪ್ರದಕ್ಷಿಣೆ ಆಗ್ತಾ ಇದ್ರೆ ಕಾಯ್ತಾ ಇದ್ದೀನಿ. ಅವ್ರು ಪ್ರದಕ್ಷಿಣೆ ಹಾಕೊಂಡು ಬರ್ಲಿ, ಅಷ್ಟೊಂದನ್ನ ಡ್ರಾಪ್ ಮಾಡ್ಬಿಡು. ಹಾಗೂ ಅವ್ರು ಏನಾದ್ರು ಬೇಗ ಬಂದ್ರೆ ಇನ್ನೊಂದ್ ಸ್ವಲ್ಪ ದೇವ್ರ ದರ್ಶನ ಆಗತ್ತಲ್ವಾ? ಪಾಪ ಹೇಗಮ್ಮ ಆಗುತ್ತೆ? ನೀನ್ ಮೊದಲೇ ಹೇಳಿದ್ರೆ ನಾನು ಏನಾದ್ರೂ ವ್ಯವಸ್ಥೆ ಮಾಡ್ಕೊಡ್ತಾ ಇದ್ದೆ. ಅವ್ರನ್ನ ಬಿಟ್ಟು ನಾನು ನಿನ್ ಜೊತೆ ಬರಕ್ಕಾಗತ್ತಾ ಈಗ? ಅವ್ರನ್ನ ಬಿಟ್ಬಿಟ್ಟು ಅಂತಂದ್ರೆ ನನ್ನನ್ನು ಬಿಟ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ಬೋದಾ? ನೀನ್ ಯಾವಾಗ್ಲೂ ಹೀಗೆ. ಭಾವನಾ ಜಾನ್ವಿ ಅಂದ್ರೆ ಒಂದ್ ಕೈ ಪ್ರೀತಿ ಜಾಸ್ತಿ ಇರುತ್ತೆ, ನಾನು ಅಂದ್ರೆ ಯಾವಾಗ್ಲೂ ಅಷ್ಟೇ. ನಿನಗೆ ನಾನು ಬೇಡವಾದವಳು, ಕಾಲ್ ಕಸ ತರ ನೋಡ್ಕೋತ್ಯಾ. ಯಾವಾಗ್ಲೂ ಹೀಗೆ ಮಾಡ್ತೀಯ. ಕಟ್ಕೊಂಡಿರೋ ನೋಡಿದ್ರೆ ಆ ತರ, ನೀನ್ ನೋಡಿದ್ರೆ ಈ ತರ.
ಯಾವ ಹೆಣ್ಮಕ್ಳಿಗೂ ಈ ರೀತಿ ಕಷ್ಟ ಬರಬಾರ್ದು. ನನ್ನ ಕರ್ಮ ಅದು ಏನಾಗ್ಬಿಟ್ಟಿದೆ. ಮಂಗಳ, ಏನಮ್ಮ ಇದು? ಇದು ರಸ್ತೆ, ನಮ್ಮ ಮನೆ ಅಲ್ಲ. ವರ್ಷಕ್ಕೊಂದು ಹಬ್ಬದಲ್ಲಾದ್ರೂ ನಗ್ತಾ ಇರಬಾರ್ದಾ? ಅದು ನೋಡಿದವರೆಲ್ಲ ಬಂದು ನನ್ನ ಕಷ್ಟ ತೀರ್ಸಲ್ಲ ಬಿಡು. ವಾ, 5 ಮನೆಯವರು ಎಷ್ಟು ಪ್ರೀತಿಯಿಂದ ಕರೆದಿದ್ದಾರೆ ಗೊತ್ತಾ? ಒಂದ್ 2 ಮನೆಗಾದ್ರೂ ಡ್ರಾಪ್ ಮಾಡು. ಏನಿಲ್ಲ ಅಂದ್ರು ಒಂದ್ 2 ಮನೇಲಿ ಒಳ್ಳೆ ಸೀರೆಗಳು ಸಿಗುತ್ತೆ. ಹಬ್ಬಕ್ಕೆ ಹಬ್ಬ ಆದಂಗೂ ಆಗುತ್ತೆ. ಪಾಪ ಡ್ರಾಪ್ ಮಾಡ್ಬಿಡು. ಮಾತಾಡ್ತಾ ನಿಂತ್ಕೊಂಡ್ರೆ ಟೈಮ್ ಆಗ್ಬಿಡುತ್ತೆ. ಬಾ. ಬಾಬಾ